ಇಂದಿನ ಯಾಂತ್ರಿಕ ಬದುಕಿನಲ್ಲಿ ನಾವು ಚಟುವಟಿಕೆಯಿಂದ ಇರಲು ಯಾವುದಾದರೂ ಒಂದು ಚಟಕ್ಕೆ ಬಲಿಯಾಗಿದ್ದೇವೆ. ಇದರಲ್ಲಿ ಕಾಫಿ ವಿಶ್ವದ ಅತ್ಯಂತ ಜನಪ್ರಿಯ ಉತ್ತೇಜಕಗಳಲ್ಲಿ ಒಂದು, ಯಾಕಂದರೆ ಇದರಲ್ಲಿನ ಕೆಫೈನ್ ಕಾರಣ. ಆದರೆ ಹೆಚ್ಚಿನ ಕಾಫಿ ಸೇವನೆ ನಿಮ್ಮ ನಿದ್ರೆಗೆಡಿಸಬಹುದು. ಇದಕ್ಕೆ ಕಾರಣವೇನೆಂದರೆ ನಮ್ಮ ಮೆದುಳಿನಲ್ಲಿರುವ ನ್ಯೂರಾನ್ ಚಟುವಟಿಕೆ ಉಪ ಉತ್ಪನ್ನವಾದ ಅಡೆನಿಸಿನ್ ಎಂಬ ಸಂಯುಕ್ತವಾಗಿದೆ. ಇದು ನಮ್ಮ ನರಮಂಡಲದ ಗ್ರಾಹಕಗಳು ಅಂದರೆ ರಿಸೆಪ್ಟರ್ಸ್ ಅಡೆನಿಸಿನ್ ಮಟ್ಟವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತವೆ ಮತ್ತು ಇವು ಮೆದುಳು ಮತ್ತು ಬೆನ್ನು ಮೂಳೆ ಕಾಲಂನಲ್ಲಿ ಅಡೆನಿಸಿನ್ ಒಂದು ನಿರ್ದಿಷ್ಟ ಹಂತಕ್ಕಿಂತ ಕಡಿಮೆಯಾದಾಗ ದೇಹವು ನಿದ್ರೆಗೆ ಸಿದ್ಧವಾಗಲು ಸೂಚನೆ ನೀಡುತ್ತವೆ. ಆದರೆ ಕೆಫಿನ್ ಈ ನಿರ್ದಿಷ್ಟ ಅಡೆನಿಸಿನ್ ಗ್ರಾಹಕಗಳನ್ನ ಹುಡುಕಿ ಮತ್ತು ಅಡೆನಿಸಿನ್ ಪರಿಣಾಮಗಳನ್ನ ಅನುಕರಣೆ ಮಾಡ್ತವೆ. ನಿದ್ರೆಯ ಸಮಯವು ಬಹಳ ದೂರದಲ್ಲಿದೆ ಎಂದು ಮೆದುಳಿಗೆ ಮತ್ತು ದೇಹಕ್ಕೆ ಸಂದೇಶವನ್ನು ನೀಡಿ ಮೋಸದಿಂದ ನಮ್ಮ ನಿದ್ರೆಯನ್ನು ತಡಿತಾವೆ. ಸಾಮಾನ್ಯವಾಗಿ ಇದರ ಪರಿಣಾಮಗಳು 5 ರಿಂದ 6 ಗಂಟೆಗಳವರೆಗೆ ಇರ್ತವೆ. ಹೆಚ್ಚು ಕಾಫಿ ಕುಡಿಯೋರು ಕೆಫಿನ್ ಸಹಿಷ್ಣುತೆಯನ್ನು ಹೊಂದಿರುವ ಕಾರಣದಿಂದ ಹೆಚ್ಚಿನ ಪ್ರಮಾಣದ ಕಾಫಿ ಸೇವನೆ ಅಗತ್ಯವಿರುತ್ತದೆ. ಇವರು ಕಾಫಿ ಕುಡಿಯೋದನ್ನು ತಕ್ಷಣ ನಿಲ್ಲಿಸಿದರೆ ತಲೆನೋವು, ಕಿರಿಕಿರಿ ಮತ್ತು ವಾಕರಿಕೆ ಮುಂತಾದ ಲಕ್ಷಣಗಳನ್ನು ಅನುಭವಿಸುವುದು. ಕೆಫಿನ್ ಸಂಬಂಧಿತ ನಿದ್ರೆಯ ಸಮಸ್ಯೆಗಳನ್ನು ತಡೆಗಟ್ಟಲು ದಿನಕ್ಕೆ 4 ಕಪ್ ಕಾಫಿಗೆ ಸೀಮಿತವಾಗಿಸಿ ಮತ್ತು ಕೊನೆ ಕಪ್ ಕಾಫಿನ ಮಧ್ಯಾಹ್ನ ಸೇವಿಸಬಾರದು ಅಂತ ಶಿಫಾರಸು ಮಾಡಲಾಗಿದೆ. ಇದರಿಂದ ಕೆಫಿನ್ ಮುಕ್ತ ಕಾಫಿ ಮತ್ತು ಚಹಾ ಸೇವನೆ ಕೂಡ ಸಹಾಯ ಮಾಡ್ತದೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಪ್ಲೇಲಿಸ್ಟ್ ತುಂಬಾನೇ ಕನ್ನಡ ಪುಸ್ತಕಗಳ ವಿವರಣೆ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಪ್ರಾಣಿ ಪಕ್ಷಿಗಳ ಬಗ್ಗೆ, ದೇವಸ್ಥಾನ ಇತಿಹಾಸದ ಬಗ್ಗೆ ತುಂಬಾನೇ ಮಾಹಿತಿ ತಿಳಿಸ್ಕೊಡ್ತಾ ಇದೀವಿ. ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.